Hi everyone, welcome back to the class. ಲರ್ನ್ ವಿತ್ ಕ್ವೀನ್ ಯೂನಿಟ್ ಫಸ್ಟಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಟೀಚಿಂಗ್ ಕಾನ್ಸೆಪ್ಟ್ ಬಗ್ಗೆ ನೋಡಿದ್ದೀವಿ. ಲರ್ನರ್ಸ್ ಕ್ಯಾರೆಕ್ಟರಿಸ್ಟಿಕ್ ಆಲ್ಸೋ ವಿ ಹ್ಯಾವ್ ಕಂಪ್ಲೀಟೆಡ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಆನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ process also completed, and methods of teaching also completed, and teaching supportive system also completed. And today we are going to study the new topic, new concept, that is evaluation system. So ಬಿಫೋರ್ ಗೋಯಿಂಗ್ ಟು ದಿಸ್ ಕ್ಲಾಸ್ನ ಕೇಳೋಕ್ಕಿಂತ ಮುಂಚೆ ನೀವು ಮಿಕ್ಕಿದ ಫಸ್ಟ್ ಎಲ್ಲ ಮಾಡಿರುವಂತಹ ಕ್ಲಾಸಸ್ನ ಕೇಳ್ಕೊಂಡು ಬಂದರೆ ಮಾತ್ರ ಈ ಕಾನ್ಸೆಪ್ಟ್ ಅರ್ಥ ಆಗೋದು. ಸೊ ಸ್ಟಾರ್ಟಿಂಗಿಂದ ಕ್ಲಾಸ್ ಕೇಳಿಕೊಂಡು ಆಮೇಲೆ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಎಸ್, ಟುಡೇ ಕಾನ್ಸೆಪ್ಟ್ ಈಸ್ ಇವ್ಯಾಲ್ಯುವೇಷನ್ ಸಿಸ್ಟಮ್. ಮೌಲ್ಯಮಾಪನ ವ್ಯವಸ್ಥೆ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಇವ್ಯಾಲ್ಯುವೇಷನ್ ಇಸ್ ಅ ಪ್ರೊಸೆಸ್ ಥ್ರೂ ವಿಚ್ ವಿ ಕ್ಯಾನ್ ಗೆಟ್ ಅನ್ ಎಕ್ಸ್ಟ್ರಾ ಐಡಿಯಾ ಆಫ್ ವಾಟ್ ಸ್ಟೂಡೆಂಟ್ ಆ್ಯಕ್ಚುಲಿ ಅಚೀವ್ ಫ್ರಮ್ ದೇರ್ ಟೀಚಿಂಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಇದರ ಅರ್ಥ ಏನು ಅಂತಂದರೆ, ಮೌಲ್ಯಮಾಪನ ಅನ್ನೋದು ಒಂದು ಕ್ರಮಬದ್ಧವಾದಂತಹ ನಿರಂತರವಾದ ಪ್ರಕ್ರಿಯೆ. ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆನ ಜೊತೆಗೇನೆ ಈ ಮೌಲ್ಯಮಾಪನವು ಕೂಡ ನಡೆಯುತ್ತೆ. ಇಲ್ಲಿ UGC ಒಂದು ಡೆಫಿನೇಷನ್ಸ್ ಕೊಡುತ್ತೆ. ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿರೋದು. ಅಕಾರ್ಡಿಂಗ್ ಟು UGC, ಇವ್ಯಾಲ್ಯುವೇಷನ್ ಇಸ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಜಜ್ಮೆಂಟ್ ಬೇಸ್ಡ್ ಆನ್ ದ ಎವಿಡೆನ್ಸ್ ಇಂಟರ್ಪ್ರಿಟೇಷನ್ಸ್ ಗ್ಯಾದರ್ಡ್ ಥ್ರೂ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆ್ಯಂಡ್ ಆನ್ ದ ಬೇಸಿಸ್ ಆಫ್ ಅಗ್ರಿ ಅಪಾನ್ ಕ್ರೈಟೇರಿಯಾ ಅಂತ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಆಲ್ಸೋ. ಆ್ಯಂಡ್ ದ ಅಸೆಸ್ಮೆಂಟ್ ಅಂತ ಬರುತ್ತೆ. ಅಸೆಸ್ಮೆಂಟ್ ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಿರು ಪರೀಕ್ಷೆ ಅಂತ. ಇಟ್ ಮೀನ್ಸ್ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್, ರೆಕಾರ್ಡಿಂಗ್, ಸ್ಕೋರಿಂಗ್, ಡಿಸ್ಕ್ರೈಬಿಂಗ್ ಆ್ಯಂಡ್ ಇಂಟರ್ಪ್ರಿಟೇಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ಲರ್ನಿಂಗ್ ಅಂತ ಅರ್ಥ. ವಿದ್ಯಾರ್ಥಿಗಳನ್ನು ಪರೀಕ್ಷಿಸಲು ನೀಡಿರುವ ಹಲವಾರು ಪ್ರಶ್ನೆಗಳು ಅಥವಾ ಕಾರ್ಯಗಳ ಒಂದು ಸಾಧನೆ ಆಗಿದೆ ಇದು. ಇದರ ಫಲಿತಾಂಶದಿಂದ ವಿವಿಧ ವಿದ್ಯಾರ್ಥಿಗಳನ್ನು ಪರಿಣಾಮಾತ್ಮಕವಾಗಿ ಹೋಲಿಕೆ ಮಾಡಿ ನಾವು ನೋಡ್ಬೋದಾಗಿರುತ್ತೆ. ಇದು ಕಲಿಕೆಯ ಬಗ್ಗೆ ಮಾಹಿತಿಯನ್ನು ವಿವರಿಸುವ, ವ್ಯಾಖ್ಯಾನಿಸುವ, ಸಂಗ್ರಹಿಸುವ ಒಂದು ಪ್ರಕ್ರಿಯೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಎಕ್ಸಾಮಿನೇಷನ್ ಅನ್ನೋದು ಇಟ್ ಈಸ್ ಅ ಕ್ವಾಂಟಿಟಿವ್ ಮೆಜರ್ ಆಫ್ ಲರ್ನರ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಈಸ್ ಯೂಶ್ವಲಿ ಹೆಲ್ಡ್ ಎಟ್ ದ ಎಂಡ್ ಆಫ್ ದ ಅಕಾಡೆಮಿಕ್ ಸೆಷನ್ ಆರ್ ಸೆಮಿಸ್ಟರ್ ಅಂತ. ಎಕ್ಸಾಮಿನೇಷನ್ ಅನ್ನೋದು ಒಂದು ಕಲಿಕೆ ಎಷ್ಟರ ಮಟ್ಟಿಗೆ ಆಗಿದೆ ಎಂದು ಅಳತೆ ಮಾಡ್ಬೋದಂತ ಒಂದು ಪ್ರಕ್ರಿಯೆ. ಇದನ್ನು ವರ್ಷದ ಕೊನೆಯಲ್ಲಿ ಅಥವಾ ಅರ್ಧ ವರ್ಷಕ್ಕೆ ನಡೆಸ್ತೀವಿ. ಇದು ಎಲ್ಲರಿಗೂ ಗೊತ್ತಿರೋದೆ. ಮೌಲ್ಯಮಾಪನ ಅನ್ನೋದು ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಳತೆ, ಅದ್ರ ಜೊತೆಗೆ ಮೌಲ್ಯ ನಿರ್ಧಾರ ಮಾಡುವಂಥದ್ದು. ನೆಕ್ಸ್ಟ್ ವಿ ವಿಲ್ ಗೋ ಟು ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂತ. ಇಂಪಾರ್ಟೆನ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂತ ಬಂದರೆ ಮೌಲ್ಯಮಾಪನದ ಮಹತ್ವ ಅಂತ ಹೇಳ್ತೀವಿ. ಸೆಲ್ಫ್ ಮಾಡಿಫಿಕೇಷನ್, ಸ್ವಯಂ ಮಾರ್ಪಾಡು, ಐಡೆಂಟಿಫೈ ಪೊಟೆನ್ಷಿಯಲ್ಸ್, ಸಂಭಾವ್ಯತೆಯನ್ನು ಗುರುತಿಸೋದು, ಐಡೆಂಟಿಫೈ ನಾಲೆಜ್, ಜ್ಞಾನವನ್ನು ಗುರುತಿಸೋದು, ಆ್ಯಂಡ್ ಐಡೆಂಟಿಫೈ ಸ್ಕಿಲ್, ಕೌಶಲ್ಯವನ್ನು ಗುರುತಿಸೋದು, ಫ್ಯೂಚರ್ ಲೈಫ್ ಬಿಲ್ಡ್, ಭವಿಷ್ಯದ ಜೀವನ ನಿರ್ಮಾಣ, ಆ್ಯಂಡ್ ಸೆಲೆಕ್ಷನ್, ಆಯ್ಕೆ ಮಾಡುವುದು, ಆ್ಯಂಡ್ ಕಂಪ್ರಿಹೆನ್ಷನ್, ಆಯ್ಕೆ ಮಾಡುವುದು, ಇದೆಲ್ಲವೂ ಇಂಪಾರ್ಟೆನ್ಸ್ ಆಫ್ ಇವ್ಯಾಲ್ಯುವೇಷನಲ್ಲಿ ಬರುತ್ತೆ. ಮೌಲ್ಯಮಾಪನದ ಮಹತ್ವ ಅಂತ ಬಂದರೆ ಇಲ್ಲಿ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಪ್ರಗತಿಯನ್ನು ಗುರುತಿಸ್ಬೋದಾಗಿದೆ. ನಾವು ಅವರ ಬಲಹೀನತೆಯನ್ನು ಗುರುತಿಸಬಹುದು, ಅವರು ಕಲಿಕಾ ಉದ್ದೇಶವನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದ್ದಾರೆ ಎಂಬುದನ್ನು ತಿಳಿಯಬಹುದು. ಆ್ಯಂಡ್ ಶಿಕ್ಷಕರು ಕೂಡ ತಮ್ಮ ಬೋಧನಾ ವಿಧಾನವನ್ನು ಸುಧಾರಿಸ್ಕೊಳ್ಬೋದು. ಒಟ್ಟಾರೆ ಹೇಳೋದಾದರೆ ಈ ಮೌಲ್ಯಮಾಪನ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಣೆ ಮಾಡೋಕ್ಕೆ ತುಂಬ ಹೆಲ್ಪ್ ಆಗಿರುತ್ತೆ. ಇಂಪಾರ್ಟೆನ್ಸ್ ಆಫ್ ಇವ್ಯಾಲ್ಯುವೇಷನ್ ಇದೆಲ್ಲವನ್ನು ನೋಡ್ಕೊಂಡ್ವಿ. ನೌ ವಿ ವಿಲ್ ಗೋ ಟು ಕ್ಯಾರೆಕ್ಟರಿಸ್ಟಿಕ್ ಆಫ್ ಇವ್ಯಾಲ್ಯುವೇಷನ್. ಮೌಲ್ಯಮಾಪನದ ಲಕ್ಷಣಗಳು. ಇವ್ಯಾಲ್ಯುವೇಷನ್ ಅನ್ನೋದು ಇಟ್ ಈಸ್ ಅ ಕಂಟಿನ್ಯೂಯಸ್ ಪ್ರೊಸೆಸ್, it is the cooperative process, it is the comprehensive process, and it's an objectivity process, it is a reliability process, and it is usability process, and it is a practicability process, and it is a remedial process, it is validity process, and it is learner centered process. ಇದನ್ನು ನಾವು ಇವ್ಯಾಲ್ಯುವೇಷನ್ ಪ್ರೊಸೆಸ್ನ ನಾವು ನಿರಂತರ ಪ್ರಕ್ರಿಯೆ ಅಂತ ಹೇಳ್ತೀವಿ. ಸಹಕಾರಿ ಪ್ರಕ್ರಿಯೆ, ಸಮಗ್ರ ಪ್ರಕ್ರಿಯೆ, ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ಉಪಯುಕ್ತತಾ ಪ್ರಕ್ರಿಯೆ, ಕಾರ್ಯಸಾಧ್ಯತಾ ಪ್ರಕ್ರಿಯೆ, ಪರಿಹಾರ ಪ್ರಕ್ರಿಯೆ, ಸಿಂಧುತ್ವ ಪ್ರಕ್ರಿಯೆ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಪ್ರಕ್ರಿಯೆ ಅಂತಹ ನಾವು ಇವ್ಯಾಲ್ಯುವೇಷನ್ ಸಿಸ್ಟಮ್ನ ಕರಿತೀವಿ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ಫಂಕ್ಷನ್ಸ್ ಆಫ್ ಇವ್ಯಾಲ್ಯುವೇಷನ್. ಮೌಲ್ಯಮಾಪನದ ಕಾರ್ಯಗಳು. ಮೌಲ್ಯಮಾಪನದ ಕಾರ್ಯಗಳು ಏನಂತ ಬರುತ್ತೆ ಅಂದರೆ ಡಯಾಗ್ನೋಸಿಸ್ ಬರುತ್ತೆ, ಆ್ಯಂಡ್ ಪ್ರಿಡಿಕ್ಟಿಂಗ್ ಬರುತ್ತೆ, ಸೆಲೆಕ್ಷನ್ ಬರುತ್ತೆ, ಕೌನ್ಸ್ಲಿಂಗ್ ಬರುತ್ತೆ, ಆ್ಯಂಡ್ ಗ್ರೇಡಿಂಗ್, ಗೈಡೆನ್ಸ್. ಇದೆಲ್ಲವನ್ನು ಈ ಫಂಕ್ಷನ್ಸ್ನ ಈ ಕಾರ್ಯಗಳನ್ನು ಮಾಡುವಂಥದ್ದು ಯಾವುದು ಅಂತಂದರೆ ಇವ್ಯಾಲ್ಯುವೇಷನ್. ನೆಕ್ಸ್ಟ್ ವಿ ವಿಲ್ ಗೋ ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಟೈಪ್ ಆಫ್ ಇವ್ಯಾಲ್ಯುವೇಷನ್. ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್ ಅಂತ ಬಂದರೆ ಮೌಲ್ಯಮಾಪನದ ವಿಧಗಳು ಅಂತ ಅರ್ಥ. ಫಾರ್ಮೇಟಿವ್ ಇವ್ಯಾಲ್ಯುವೇಷನ್, ಸಮೇಟಿವ್ ಇವ್ಯಾಲ್ಯುವೇಷನ್, ಆ್ಯಂಡ್ CCE ಕಂಟಿನ್ಯೂಯಸ್ ಆ್ಯಂಡ್ ಕಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್, ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನ್, ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್,
ಪ್ರೊಸೆಸ್ ಇವ್ಯಾಲ್ಯುವೇಷನ್ ಆ್ಯಂಡ್ ಔಟ್ಕಮ್ ಇವ್ಯಾಲ್ಯುವೇಷನ್ ಆ್ಯಂಡ್ ಇಂಪ್ಯಾಕ್ಟ್ ಇವ್ಯಾಲ್ಯುವೇಷನ್ ಅಂತ ಬರುತ್ತೆ. ಸೊ ಇಲ್ಲೆಲ್ಲದ್ರ ಬಗ್ಗೆ ನೋಡೋದಾದರೆ ಫಾರ್ಮೇಟಿವ್ ಇವ್ಯಾಲ್ಯುವೇಷನ್ ಅಂದರೆ ರೂಪಾತ್ಮಕ. ಇವಾಗ ಪಾಠದ ನಂತರ ತಗೋತೀವಲ್ಲ, ಕಿರು ಪರೀಕ್ಷೆ, ಕ್ವಿಜ್, ಪ್ರಶ್ನೆ ಕೇಳೋದು, ಆನ್ಲೈನ್ ರಸಪ್ರಶ್ನೆಗಳನ್ನು ಮಾಡೋದು, ಇದೆಲ್ಲವೂ ಫಾರ್ಮೇಟಿವ್ ಇವ್ಯಾಲ್ಯುವೇಷನಲ್ಲಿ ಬರುತ್ತೆ. ಆ್ಯಂಡ್ ಸಮ್ಮೇಟಿವ್ ಇವ್ಯಾಲ್ಯುವೇಷನ್ ಅಂತಂದ ಬಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಅರ್ಥ. ಅಂತಿಮ ಪರೀಕ್ಷೆಗಳು, ಯೂನಿಟ್ ಟೆಸ್ಟ್ ಇದೆಲ್ಲ ಮಾಡ್ತೀವಲ್ಲ, ಫೈನಲ್ ಎಕ್ಸಾಮ್ಸ್, ಇದೆಲ್ಲ ರಿಲೇಟ್ ಆಗಿರೋದು ಸಮ್ಮೇಟಿವ್ ಇವ್ಯಾಲ್ಯುವೇಷನ್ಗೆ. ಆ್ಯಂಡ್ CCE ಕಂಟಿನ್ಯೂವಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್, ಇದು ಹೆಸರಿಗೆ ತಕ್ಕಂತೆಯೇ ನಿರಂತರವಾದ ಮತ್ತು ಸಮಗ್ರವಾದ ಮೌಲ್ಯಮಾಪನ. ಅಸೈನ್ಮೆಂಟ್ಸ್ ಆ್ಯಂಡ್ ಪ್ರೊಜೆಕ್ಟ್ಸ್ ಇದಕ್ಕೆ ಎಕ್ಸಾಂಪಲ್ ಆಗಿ ತೊಗೋಬೋದು. ಅಸೈನ್ಮೆಂಟ್ಸು ಫಸ್ಟ್ ಸ್ಟಾರ್ಟಿಂಗಿಂದ ಕೊಟ್ಟರೆ ಪ್ರೊಜೆಕ್ಟ್ಸ್ನ ಹುಡುಗರು ಮಾಡ್ಕೊಂಡು ಹೋಗ್ತಾ ಇದ್ದರೆ ವರ್ಷ ಪೂರ್ತಿ ಮಾಡ್ತಾನೆ ಇರ್ತಾರೆ. ಸೊ ದಟ್ಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಂಟಿನ್ಯೂವಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಅಂತ. ಆ್ಯಂಡ್ ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನ್ಗೆ ಅಂತ ಬಂದರೆ ನಿಯೋಜನೆ, ಕಾಲೇಜ್, ಸ್ಕೂಲ್, ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರೋದು ಪ್ಲೇಸ್ಮೆಂಟ್ ಇವ್ಯಾಲ್ಯುವೇಷನಲ್ಲಿ. ಸೊ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಅಂತ ಬಂದರೆ ಪ್ರೀ ಟೆಸ್ಟು, ಕಾನ್ಸೆಪ್ಟ್ ಮ್ಯಾಪಿಂಗ್. ಇವಾಗ ಪಾಠನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಗೊತ್ತಿರುವಂತಹ ನಾಲೆಜ್ ಮೇಲೆ ಪ್ರೀ ಟೆಸ್ಟ್ ತೊಗೊಳ್ಳೋದು ಮತ್ತು ಕಾನ್ಸೆಪ್ಟ್ನ ಮ್ಯಾಪಿಂಗ್ ಮಾಡೋಕ್ಕೆ ಹೇಳೋದು, ಇದೆಲ್ಲವೂ ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನಲ್ಲಿ ಬರುತ್ತೆ. ಆ್ಯಂಡ್ ಪ್ರೊಸೆಸ್ ಇವ್ಯಾಲ್ಯುವೇಷನ್ ಅಂತ ಬಂದರೆ ಹೌ ಎಜುಕೇಷನ್ ಮಟೀರಿಯಲ್ಸ್ ಆರ್ ಬೀಯಿಂಗ್ ಡೆಲಿವರ್ಡ್, ದ ಕ್ವಾಲಿಟಿ ಆಫ್ ಇನ್ಸ್ಟ್ರಕ್ಷನ್ಸ್, ಇದೆಲ್ಲದ್ರ ಬಗ್ಗೆ ಹೇಳುವಂಥದ್ದು ಪ್ರೊಸೆಸ್ ಇವ್ಯಾಲ್ಯುವೇಷನ್. ಆ್ಯಂಡ್ ಔಟ್ಕಮ್ ಇವ್ಯಾಲ್ಯುವೇಷನ್ ಅಂತ ಬಂದರೆ ಫಲಿತಾಂಶ ಮೌಲ್ಯಮಾಪನ ಅಂತ. ಟು ಇಂಪ್ರೂವ್ ಸ್ಟೂಡೆಂಟ್ ನಾಲೆಜ್ ಆ್ಯಂಡ್ ಅಡಾಪ್ಟಿಂಗ್ ಹೆಲ್ದಿ ಬಿಹೇವಿಯರ್ ಇನ್ ಪರ್ಸ್ನಲ್ ಲೈಫ್, ತಮ್ಮ ಜೀವನದಲ್ಲಿ ಕಲ್ತಿರುವಂಥದ್ದನ್ನ ಹೇಗೆ ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಔಟ್ಕಮ್ ಇವ್ಯಾಲ್ಯುವೇಷನ್ನಲ್ಲಿ ಬರುತ್ತೆ. ಆ್ಯಂಡ್ ಇಂಪ್ಯಾಕ್ಟ್ ಇವ್ಯಾಲ್ಯುವೇಷನ್ ಅಂತ ಬಂದರೆ ಪರಿಣಾಮಾತ್ಮಕ, ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸ್ಕೊಂಡಿರೋದು. ಸ್ಟಡೀಸ್ ಆನ್ ಟ್ಯೂಟರಿಂಗ್ ಪ್ರೋಗ್ರಾಮ್ಸ್, ಎಫೆಕ್ಟ್ಸ್ ಆನ್ ಸ್ಟೂಡೆಂಟ್ಸ್ ಟೆಸ್ಟ್ ಸ್ಕೋರ್ಸ್, ಇದೆಲ್ಲವೂ ಬರೋದು ಇಂಪ್ಯಾಕ್ಟ್ ಇವ್ಯಾಲ್ಯುವೇಷನಲ್ಲಿ. ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ಸಲ್ಲಿ ಕೊಟ್ಟು ತುಂಬ ಕನ್ಫ್ಯೂಸ್ ಮಾಡ್ತಾನೆ, ಬಟ್ ಎಲ್ಲನೂ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಎಸ್, ನೆಕ್ಸ್ಟ್ ರಲ್ಫಾ ಟೈಲರ್ ಈಸ್ ದ ಫಾದರ್ ಆಫ್ ಇವ್ಯಾಲ್ಯುವೇಷನ್ ಅಂತ ಕರಿತೀವಿ. ಹೆನ್ರಿ ಫಿಶ್ಲೆ ಅವರು ಇನ್ವೆಂಟೆಡ್ ದ ಅಸೆಸ್ಮೆಂಟ್ನ ಇನ್ವೆಂಟ್ ಮಾಡಿದವರು ಯಾರು ಅಂತಂದರೆ ಹೆನ್ರಿ ಫಿಶಲ್ ಅವರು. ಆ್ಯಂಡ್ ಮೈಕಲ್ ಸ್ಕ್ರೈವೆನ್ ಅವರು 1967 ಕಾಯಿನ್ಡ್ ಟರ್ಮ್ಸ್ ಫಾರ್ಮೇಟಿವ್ ಆ್ಯಂಡ್ ಸಮ್ಮೇಟಿವ್ ಅಂತ. ಫಾರ್ಮೇಟಿವ್ ಆ್ಯಂಡ್ ಸಮ್ಮೇಟಿವ್ ವರ್ಡ್ ಕಾಯಿನ್ಡ್ ಬೈ ಮೈಕಲ್ ಸ್ಕ್ರೈವೆನ್ ಅವರು 1967. ಆ್ಯಂಡ್ ಮೈಕಲ್ ಸ್ಕ್ರೈವೆನ್ ಅವರು ಗೋಲ್ ಫ್ರೀ ಇವ್ಯಾಲ್ಯುವೇಷನ್ ಮಾಡೆಲ್ ಅಂತಹ ಒಂದು ಬುಕ್ಕನ್ನು ಬರೆದಿದ್ದಾರೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಿ ಪಬ್ಲಿಷ್ ದ ಬುಕ್ ಆನ್ 1991. ಸೊ ನೆಕ್ಸ್ಟ್ ಇವಾಗ ಒಂದೊಂದಾಗೆ ಇವ್ಯಾಲ್ಯುವೇಷನ್ ಸಿಸ್ಟಮ್ನ ನೋಡ್ಕೊಂಡು ಹೋಗೋಣ. ಫಾರ್ಮೇಟಿವ್ ಇವ್ಯಾಲ್ಯುವೇಷನ್ ಅಂತ ಬಂದರೆ ಇವಾಗಲೇ ಹೇಳಿರೋ ಹಾಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಇಂಟರ್ನಲ್ ಇವ್ಯಾಲ್ಯುವೇಷನ್, ಯೂಸ್ಡ್ ಇನ್ ದ ಇಂಪ್ರೂವ್ಮೆಂಟ್ ಆಫ್ ಎಜುಕೇಷನಲ್ ಪ್ರೋಗ್ರಾಮ್ಸ್, ಯೂಸ್ಡ್ ಫಾರ್ ಜಡ್ಜಿಂಗ್ ದ ವರ್ತ್ of the programs while the programs activities are in a progress and done continuously throughout the course period, like oral test, unit test, chapter test, quiz. These all are in the example for formative evaluation. Next we will talk about summative evaluation. Summative evaluation means also called external evaluation, done at the end of the course or program. It involves formal testing of students. Example, annual exam, half year exam in schools, and semester exam. These all are the example for summative evaluation. Next we will go to CCE, continuous and comprehensive evaluation. CCE refers to a system of school based assessment of student that covers all aspect of students development. School based research ಆಗಿರುತ್ತೆ. In 2009 RTE Act ಬಂದು ರೈಟ್ ಟು ಎಜುಕೇಷನ್ and two-fold objectives. Curriculum ಬಂದು ಸ್ಕಾಲಾಸ್ಟಿಕ್ and co-curriculum ಬಂದು co-scholastic ಅಂತ ಬರುತ್ತೆ. And next ಬಂದು placement evaluation. The main purpose is to check the aptitude of a candidate for the course or subject, whether the candidate has a caliber or not. Example, entrance exam, pre-assessment, initial assessment are the example for placement evaluation. Testing knowledge and skill. Example, NEET, Navodaya. These all are the entrance exams related to the placement evaluation process. And right person on the right place. This is the aim for the placement evaluation. And diagnostic evaluation anta bandre closely related to formative evaluation. It tries to provide an explanation for the possible cause of problems in learning. These tests are more comprehensive and detailed. Student already know difficult identification. Process evaluation anta bandre a systematic assessment of
program's implementation to determine if it is delivered as intended and to understand the fact influencing its functionality. Goal is to identify strength, weakness, and barriers. Implementation of programs. This is what the process evaluation. Next one is outcome evaluation. As I told you already, a systematic assessment process focused on measuring the actual result and impact of educational programs, course or interaction to determine their effectiveness and success, change in knowledge, skill, and behavior. This is what about outcome evaluation. And next one will be impact evaluation. Assess the observed changes, both intended and unintended, that are directly attributable to a specific intervention, program, or policy. Long term impact it will be. This is all about the impact evaluation. And types of test anta bandre, these are the so many tests are there: written test, objective test, and sensitive test, achievement test, intelligent test, personality test, and performance test anta. These are the very important tests under the evaluations. And this is what we have studied today about the evaluation system. Up to here, we learned completely Unit First Teaching Aptitude, all the concepts. So keep watching all the videos from first to last. Definitely, we will complete all the questions from Teaching Aptitude. 10 marks fix you can get. And in the next class, we can see the next chapter, Research Aptitude. I will meet you in the next class, next video, Research Aptitude, new chapter. Keep supporting. If you like the video, please like, share, and subscribe. Thank you all.